ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ. ನಿನ್ನೆ ಇಂಡಿಯಾ ವರ್ಸಸ್ ಸೌತ್ ಆಫ್ರಿಕಾ ಮ್ಯಾಚ್ ಇತ್ತು, ನೀವೆಲ್ಲ ನೋಡಿದಿರಾ ಅಂತ ತಿಳ್ಕೊಂಡಿದ್ದೀನಿ. ಈ ಒಂದು ಪಂದ್ಯವು ನಮ್ಮ ಭಾರತದಲ್ಲಿರುವಂತಹ ಅಹಮದಾಬಾದ್ನ ನರೇಂದ್ರ ಮೋದಿ ಸ್ಟೇಡಿಯಂನಲ್ಲಿ ನಡೀತು. ಹಾಗೆ ಸೂಪರ್ 8 ಗ್ರೂಪ್ನ ಮೊದಲ ಪಂದ್ಯ ಇಂಡಿಯಾ ವರ್ಸಸ್ ಸೌತ್ ಆಫ್ರಿಕಾ ಮ್ಯಾಚ್. ಈ ಒಂದು ಪಂದ್ಯದಲ್ಲಿ ಟಾಸ್ ಗೆದ್ದ ಸೌತ್ ಆಫ್ರಿಕಾ ಮೊದಲ ಇನ್ನಿಂಗ್ಸ್ ನಲ್ಲಿ 20 ಓವರ್ಗಳಲ್ಲಿ 7 ವಿಕೆಟ್ ಕಳ್ಕೊಂಡು 187 ರನ್ ಗಳಿಸಿತು. ಹಾಗೆ ಪವರ್ ಪ್ಲೇ ನಲ್ಲೇ ಪ್ರಮುಖ 3 ವಿಕೆಟ್ ಕಳ್ಕೊಂಡ ಸೌತ್ ಆಫ್ರಿಕಾ ಇನ್ನೇನು 100 ಕುಸಿಯುತ್ತೆ ಅಥವಾ 150 140 ಹೊಡಿತಾರೆ ಅಂತ ಎಕ್ಸ್ಪೆಕ್ಟ್ ಮಾಡಿದ ಇಂಡಿಯನ್ಸ್ಗೆ ಶಾಕ್ ಕೊಟ್ಬಿಟ್ರು. ಅದು ಶಾಕ್ ಕೊಟ್ಟಿದ್ದು ಯಾರಂದ್ರೆ ಡೇವಿಡ್ ಮಿಲ್ಲರ್, ಹಾಗೆ ಡೆವಿಲ್ ಬ್ರೆವಿಸ್, ಹಾಗೆ ಸ್ಟಬ್ಸ್. ಇದರಲ್ಲಿ ಡೆವಿಲ್ ಬ್ರೆವಿಸ್ ಅವರು 29 ಬಾಲಲ್ಲಿ 45 ರನ್ ಗಳಿಸ್ತಾರೆ. ಇದರಲ್ಲಿ 3 4 3 6 ಇರುತ್ತೆ. ಇದ್ರ ಜೊತೆಗೆ ಇವರಿಗೆ ಸಾಥ್ ಕೊಟ್ಟಂತಹ ಡೇವಿಡ್ ಮಿಲ್ಲರ್ 63 ರನ್ ಗಳಿಸ್ತಾರೆ. 35 ಬಾಲು 7 4 3 6. ನಂತರ ಬಂದಂತಹ ಬ್ಯಾಟ್ಸ್ಮನ್ ಸ್ಟಬ್ಸ್, ಇವರು ವಿಕೆಟ್ ಕೀಪರ್ ಕೂಡ ಆಗಿದ್ರು. ಇವಾಗ ಡಿಕಾಕ್ ಇರೋದ್ರಿಂದ ಫೀಲ್ಡಿಂಗ್ ಕಾಯ್ತಾ ಇದ್ದಾರೆ. ಸೊ ಇವರು ಕೂಡ 24 ಎಸೆತಗಳಲ್ಲಿ 44 ರನ್ ಗಳಿಸ್ತಾರೆ. ಇದರಲ್ಲಿ 1 4 ಹಾಗೆ 3 6 ಇರುತ್ತೆ. ಈ 3 ಜನ ಭಾರತದ ಬೌಲರ್ಸ್ಗಳಿಗೆ ಹಿಗ್ಗ ಮೊಗ್ಗ ಬಾರಿಸ್ತಾರೆ. ಹರ್ಷದೀಪ್ ಸಿಂಗ್ ಅವರು 4 ಓವರ್ ಬೌಲಿಂಗ್ ಮಾಡಿ 28 ರನ್ ಕೊಟ್ಟು 2 ವಿಕೆಟ್ ತೆಗೆದಿರ್ತಾರೆ. ಹಾಗೆ ಜಸ್ಪ್ರೀತ್ ಬುಮ್ರಾ 4 ಓವರಲ್ಲಿ 15 ರನ್ ಕೊಟ್ಟು 3 ವಿಕೆಟ್ ತೆಗೆದಿರ್ತಾರೆ. ಆಕ್ಚುಲಿ ಟಾಪ್ ಬೌಲರ್ ಅಂದ್ರೆ ಜಸ್ಪ್ರೀತ್ ಬುಮ್ರಾ ಅವರೇ ನಮ್ಮ ಇಂಡಿಯಾ ಪರವಾಗಿನೇ. ವರುಣ್ ಚಕ್ರವರ್ತಿ 4 ಓವರ್ 47 ರನ್ ಕೊಡ್ತಾರೆ, ಹಾಗೆ 1 ವಿಕೆಟ್ ಪಡಿತಾರೆ. ವಾಷಿಂಗ್ಟನ್ ಸುಂದರ್ 2 ಓವರ್ಗೆ 17 ರನ್ ಕೊಡ್ತಾರೆ. ಹಾರ್ದಿಕ್ ಪಾಂಡ್ಯ 4 ಓವರ್ ಬೌಲಿಂಗ್ ಮಾಡಿ 45 ರನ್ ಕೊಡ್ತಾರೆ. ಫಸ್ಟ್ 2 ಓವರ್ ಚೆನ್ನಾಗಿ ಆಗ್ತಾರೆ, ಆಮೇಲೆ ಹೊಡ್ಸ್ಕೊಂತಾರೆ ಇವರು. ಹಾಗೆ ಶಿವಮ್ ದುಬೆ, ಯಾಕಂದ್ರೆ ಶಿವಮ್ ದುಬೆಗೆ ಯಾಕೆ ಆಪ್ಷನ್ ಬೌಲರ್ ಆಗಿ ಇಟ್ಕೊಂಡು ಕೂಡ ಕೊಟ್ಟರು ಅಂದ್ರೆ ಉಳಿರ್ತಕ್ಕಂಥ ಬೌಲರ್ಗಳೆಲ್ಲ ಎಕ್ಸ್ಪೆನ್ಸಿವ್ ಆಗಿದ್ದ ಕಾರಣ ಶಿವಮ್ ದುಬೆ ಕೊಡ್ತಾರೆ. ಇವರು ಕೂಡ 2 ಓವರ್ನಲ್ಲಿ 32 ರನ್ ಬಿಟ್ಕೊಟ್ಟು 1 ವಿಕೆಟ್ ಪಡ್ಕೊತಾರೆ. ಫೈನಲಿ 20 ಓವರ್ಗೆ 187 ರನ್ ಕಳಿಸುತ್ತೆ ಸೌತ್ ಆಫ್ರಿಕಾ. ಇದಕ್ಕೆ ಉತ್ತರವಾಗಿ ಎಲ್ಲರೂ ಎಕ್ಸ್ಪೆಕ್ಟ್ ಮಾಡಿರ್ತಾರೆ ಇಂಡಿಯಾ ಪಕ್ಕ ಗೆದ್ದಾಗ ಚೇಂಜ್ ಮಾಡೇ ಮಾಡ್ತಾರೆ. ಯಾಕಂದ್ರೆ ಇದರಲ್ಲಿ ಇದ್ದಿದ್ದು ಅಭಿಷೇಕ್ ಶರ್ಮಾ, ಇಶಾನ್ ಕಿಶನ್, ತಿಲಕ್ ವರ್ಮಾ, ಸೂರ್ಯಕುಮಾರ್ ಯಾದವ್ ಎಲ್ಲರೂ ಪವರ್ ಹಿಟರ್ಸೇ ಇದ್ದಿದ್ದು. ಸೊ ಹಂಗಾಗಿ ಎಕ್ಸ್ಪೆಕ್ಟ್ ಮಾಡ್ತಾರೆ. ಆ ಒಂದು ಟೈಮಲ್ಲಿ ಸೆಕೆಂಡ್ ಇನ್ನಿಂಗ್ಸ್ ಕೂಡ ಆರಂಭ ಆಗುತ್ತೆ. ಸೆಕೆಂಡ್ ಇನ್ನಿಂಗ್ಸ್ ಆರಂಭದಲ್ಲೇ ಪವರ್ ಪ್ಲೇ ಸ್ಟಾರ್ಟ್ ಆಯಿತು. ಅದರಲ್ಲೇ ಪ್ರಮುಖ 3 ವಿಕೆಟ್ ಕೂಡ ಪತನಗೊಳ್ತು ಇಂಡಿಯಾದ್ದು. ಆದರೂ ಒಂದು ಹೋಪ್ ಇತ್ತು, ಇನ್ನು ಸೂರ್ಯಕುಮಾರ್ ಯಾದವ್ ಅವರು, ಹಾರ್ದಿಕ್ ಪಾಂಡ್ಯ ಅವರೆಲ್ಲ ಇದಾರಂತ. ಆದರೂ ಎಕ್ಸ್ಪೆಕ್ಟೇಷನ್ ಆಲ್ವೇಸ್ ಹರ್ಟ್ಸ್ ಅನ್ನೋ ರೀತಿಯಲ್ಲಿ ನಮ್ಮ ಭಾರತದ ಕ್ರಿಕೆಟ್ ಪ್ಲೇಯರ್ಸು ಯಾಕೋ ನರ್ವಸ್ ಆದರೂ ಅನಿಸುತ್ತೆ ಈ ಒಂದು ಪಂದ್ಯದಲ್ಲಿ. ಫೈನಲಾಗಿ 18.5 ಓವರ್ಗೆ 111 ರನ್ಗೆ ಭಾರತ ಆಲ್ಔಟ್ ಆಗುತ್ತೆ. ಇದರಲ್ಲಿ ಹೈಯೆಸ್ಟ್ ಸ್ಕೋರರ್ ಆಗಿ ಶಿವಮ್ ದುಬೆ ಇರ್ತಾರೆ. 37 ಎಸೆತ 42 ರನ್ನು, 1 4 3 6. ಇವ್ರನ್ನು ಬಿಟ್ಟರೆ ಬೇರೆ ಯಾರು ಕೂಡ 20 ರನ್ ಮೇಲೆ ದಾಟಿಲ್ಲ. ಹಾಗೆ ಈ ಮ್ಯಾಚ್ ನೋಡ್ತಾ ಇದ್ರೆ ನನಗೆ ಆ್ಯಕ್ಚುಲಿ ಆಲ್ರೆಡಿ ತಮ್ಮನೇಲಿ ನೋಡಿರ್ತಾರೆ ಯಾವ ವಿಷಯದ ಬಗ್ಗೆ ಮಾತಾಡ್ತೀನಂತ. ಸೌತ್ ಆಫ್ರಿಕಾ ಗೆದ್ದಿದ್ದು ಖುಷಿನೇ, ಆದರೆ ನಮ್ಮ ಭಾರತ ಸೋತಿದ್ದು ತುಂಬಾ ಬೇಜಾರು ಅನ್ನಿಸ್ತಾ ಇದೆ. ಇದಕ್ಕೆ ಪ್ರಮುಖ ಕಾರಣ ಯಾರೆಲ್ಲ ಅಬ್ಸರ್ವ್ ಮಾಡಿದ್ರೆ ನನಗಂತೂ ಗೊತ್ತಿಲ್ಲ, ಬಟ್ ನಾನು ಮಾತ್ರ ಇಡೀ ಬಾಲ್ ಟು ಬಾಲ್ ಎಲ್ಲ ಅಬ್ಸರ್ವ್ ಮಾಡಿದ್ದೀನಿ. ನಮ್ಮ ಭಾರತೀಯ ಬ್ಯಾಟ್ಸ್ಮನ್ಗಳು ಅಷ್ಟೊಂದು ಪವರ್ಫುಲ್ಲು, ಅಷ್ಟೊಂದು ಕಾನ್ಫಿಡೆಂಟ್ ಆಗಿದ್ರು ಕೂಡ ಹೊಡೆಯೋಕ್ಕಾಗಿಲ್ಲ ಅಂದರೆ, ಸೊ ಎಲ್ಲ ಮ್ಯಾಚ್ ಮೇಲೆ ಕೂಡ ಹೊಡ್ಕೊಂಬಂದು ಸೌತ್ ಆಫ್ರಿಕಾ ಮೇಲೆ ಅಫ್ಕೋರ್ಸ್ ಗೆಲ್ತಾರಂತ ಎಲ್ಲರೂ ತಿಳ್ಕೊಂಡಿದ್ರು, ನಾನು ಕೂಡ ತಿಳ್ಕೊಂಡಿದ್ದೆ. ಅಲ್ಲಿ ಸೌತ್ ಆಫ್ರಿಕಾ ಗೆದ್ದಿದ್ದೇನೋ ಖುಷಿ ಆಯಿತು, ಆದರೆ ಭಾರತ ಸೋತು ಸ್ವಲ್ಪ ಬೇಜಾರಾಯಿತು. ಅಫ್ಕೋರ್ಸ್ ಆದರೂ ಕೂಡ ಇಂಡಿಯಾ ಟೀಮ್ನ ಬಿಟ್ಕೊಡೋಕ್ಕೆ ಸಾಧ್ಯನೇ ಇಲ್ಲ. ಯಾಕಂದರೆ ವಿ ಆರ್ RCB ಫ್ಯಾನ್ಸ್ 18 ವರ್ಷಗಳ ಕಾಲ RCBನೇ ಬಿಟ್ಕೊಟ್ಟಿಲ್ಲ, ಕಪ್ ಗೆದ್ದಿಲ್ಲ ಅಂತ. ಇನ್ನು ಇಂಡಿಯಾ ಟೀಮ್ನ ಬಿಟ್ಕೊಡ್ತೀವ ವಿಷಯ ಅದಲ್ಲ. ಸೊ ಇಲ್ಲಿ ಇಂಡಿಯಾ ಸೋಲಿಗೆ ಪ್ರಮುಖ ಕಾರಣ ಏನಂತ ಹೇಳಕ್ಕೆ ಬರ್ತಾ ಇದ್ದೀನಿ. ನೀವೆಲ್ಲ ಅಬ್ಸರ್ವ್ ಮಾಡಿದ್ರೆ ಅನಿಸುತ್ತೆ. ಆಲ್ಮೋಸ್ಟ್ ಸೌತ್ ಆಫ್ರಿಕಾ ಬೌಲಿಂಗ್ ನೋಡಿದ್ರ, ಇದರಲ್ಲಿ ಆ್ಯಡನ್ ಮಾರ್ಕ್ರಮ್ 1 ಓವರ್ ಬೌಲಿಂಗ್ ಮಾಡಿ 5 ರನ್ ಕೊಟ್ಟು 1 ವಿಕೆಟ್ ತೆಗಿತಾರೆ. ಮಾರ್ಕೋ ಯಾನ್ಸನ್ 3.5 ಓವರ್ ಮಾಡಿ 22 ರನ್ ಕೊಟ್ಟು 4 ವಿಕೆಟ್ ತೆಗಿತಾರೆ. ರಬಾಡ 4 ಓವರಿಗೆ 32 ರನ್ ಕೊಡ್ತಾರೆ. ಹಿಂಗಿ ನಿಗಿಡಿ 4 ಓವರಿಗೆ 15 ರನ್ ಕೊಡ್ತಾರೆ, ಬರೀ 15 ರನ್ ಕೊಡ್ತಾರೆ. ಕೇಶವ್ ಮಹಾರಾಜ್ 3 ಓವರ್ಗೆ 24 ರನ್ ಕೊಟ್ಟು 3 ವಿಕೆಟ್ ತೆಗಿತಾರೆ. ಬಾಸ್ ಇದ್ದಾರೆ, ಇವರು 3 ಓವರ್ಗೆ 12 ರನ್ ಕೊಟ್ಟು 2 ವಿಕೆಟ್ ತೆಗೆದಿರ್ತಾರೆ. ನೀವೆಲ್ಲ ಅಬ್ಸರ್ವ್ ಮಾಡಿದಿರಾ, ಪವರ್ ಪ್ಲೇನಲ್ಲೇ ಪ್ರಮುಖ 3 ವಿಕೆಟ್ ಕಳ್ಕೊತಾರೆ ಇಂಡಿಯಾದವರು. ಹಾಗೆ ಬ್ಯಾಕ್ ಟು ಬ್ಯಾಕ್ ಯಾರು ಕೂಡ 20 ರನ್ ಮೇಲೆ ಹೊಡೆಯಕ್ಕೆ ಆಗೋದೆಲ್ಲ ಅಷ್ಟೊಂದು ಸ್ಟ್ರಗಲ್ ಮಾಡ್ತಾ ಇದ್ರು ನಮ್ಮ ಭಾರತೀಯ ಬ್ಯಾಟ್ಸ್ಮನ್ಸ್. ಬಿಕಾಸ್ ಇದರಲ್ಲಿ ಸೌತ್ ಆಫ್ರಿಕಾ ಯಾವುದೇ ಕಾರಣಕ್ಕೂ ಹಾರ್ಡ್ ಆಗಿರ್ತಕ್ಕಂಥ ಸ್ಪೀಡ್ ಬಾಲಿಂಗ್ ಆಗಲಿ ಮಾಡಿಲ್ಲ. ಇವರು ಆಲ್ಮೋಸ್ಟ್ ಅಬ್ಸರ್ವ್ ಮಾಡಿದ್ರ ಪ್ರತಿಯೊಂದು ಬಾರ ಸ್ಲೋ ಆಡ್ತಿದ್ರು. ಹಾಗೆ ಸೌತ್ ಆಫ್ರಿಕಾ ಬೌಲರ್ಸ್ ಯಾರು ಕೂಡ ವಿಕೆಟಿಗೆ ಬಾಲ್ ಹಾಕಿಗಿಲ್ಲ ಅವರು, ಅಂದರೆ ಸ್ಟಂಪ್ಸಿಗೆ ಯಾರು ಬಾಲ್ ಹಾಕಿಲ್ಲ, ಬರೀ ಆಫ್ ಸೈಡು ಆಗ್ತಾ ಇದ್ರು. ಆಫ್ ಸೈಡ್ ಯಾರ್ಕು ಸ್ಲೋ ಯಾರ್ಕಾರು ಇವನ್ನೇ ಆಗ್ತದೆ, ಬರೀ ಸ್ಲೋ ಬಾಲ್ ಆಗ್ತಿದ್ರು. ಸ್ಪೀಡ್ ಹಾಕಿದ್ರೆ ಡೆಫಿನೆಟ್ಲಿ 100% ಇಂಡಿಯಾದವ್ರು ಹೊಡಿತಿದ್ರು. ಸೊ ಇಲ್ಲಿ ಸೌತ್ ಆಫ್ರಿಕಾದವ್ರು ಕ್ಲೀನಾಗಿ ರೀಡ್ ಮಾಡಿದ್ದಾರೆ, ನಮ್ಮ ಭಾರತೀಯ ಬ್ಯಾಟ್ಸ್ಮನ್ಸ್ನ ರೀಡ್ ಮಾಡಿದ್ದಾರೆ. ಕರೆಕ್ಟಾಗಿ ಮೈಂಡ್ ಗೇಮಿಂದ ರೀಡ್ ಮಾಡಿ ಮೈಂಡ್ ಗೇಮ್ನ ಆಡಿದ್ರು ಸೌತ್ ಆಫ್ರಿಕಾದವರು. ಪ್ರತಿಯೊಬ್ಬರು ಕೂಡ ಬರೀ ಸ್ಲೋ ಬಾಲ್ ಆಗ್ತಿದ್ರು, ಆಫ್ ಸೈಡ್ ಕಡೆ ಆಗ್ತಿದ್ರು, ಇಲ್ಲ ಸ್ಟೇಟ್ ಆಗ್ತಿದ್ರು. ಆದರೆ ಯಾರು ಕೂಡ ವಿಕೆಟ್ಗೆ ಅಥವಾ ಸ್ಟಂಪ್ಸಿಗೆ ಬೋಲ್ಡ್ ಮಾಡಬೇಕಂತ ಯಾರು ಕೂಡ ಬಾಲ್ ಆಗ್ತಿದ್ದಿಲ್ಲ. ಇಲ್ಲಿ ಆಲ್ಮೋಸ್ಟ್ ಸೌತ್ ಆಫ್ರಿಕನ್ ಬೌಲಿಂಗ್ಸು ಎಷ್ಟು ಚೆನ್ನಾಗಿತ್ತಂದರೆ ಇಲ್ಲಿ ಅವರ ಹಾರ್ಡ್ ವರ್ಕ್ ಅನ್ನೋಕ್ಕಿಂತ ಟ್ಯಾಲೆಂಟ್ ಇದ್ದ ಬೌಲಿಂಗ್ ಮಾಡಿದ್ರು ನಿನ್ನೆ ಅವರು.
ಅವರ ಓನ್ ಟ್ಯಾಲೆಂಟ್ ಯೂಸ್ ಮಾಡಿಕೊಂಡು, ಹಾಗೆ ಕ್ಯಾಪ್ಟನ್ಸಿನೂ ಸಖತ್ತಾಗಿತ್ತು ಸೌತ್ ಆಫ್ರಿಕಾದ್ದು. ಸೊ ಅಷ್ಟೊಂದು ಕಾನ್ಫಿಡೆಂಟ್ ಆಗಿ ಸ್ಲೋ ಬಾಲ್ ಆಗ್ತದೆ, ಪ್ರತಿ ಬಾಲ್ ಸ್ಲೋ. ಬಿಕಾಸ್ ಅಬ್ಸರ್ವ್ ಮಾಡಿ, ಸ್ಪೀಡ್ ಬಾಲ್ ಹಾಕಿದ ತಕ್ಷಣ ಬಾಲಲ್ಲಿ ಪೇಸ್ ಇದ್ರೆ ಬೌಂಡ್ರಿ ಆಚೆ ಹೋಗ್ಬಿಡುತ್ತೆ ಸಿಕ್ಸರು. ಆದರೆ ಸ್ಲೋ ಹಾಕಿದ್ರೆ ಹೊಡೆಯೋಕ್ಕಾಗಲ್ಲ ಅಂತ ತೋರಿಸ್ಕೊಟ್ರು. ನೀವು ಅಬ್ಸರ್ವ್ ಮಾಡಿದ್ರೆ ಅಭಿಷೇಕ್ ಶರ್ಮಾ ಆಗಿರ್ಬೋದು, ಇಶಾನ್ ಕಿಶನ್, ಹಾರ್ದಿಕ್ ಪಾಂಡ್ಯ, ಸೂರ್ಯಕುಮಾರ್ ಯಾದವ್ ಪ್ರತಿಯೊಬ್ಬರು ಕೂಡ ಕ್ಯಾಚ್ ಔಟ್ ಆಗಿರೋದು. ಇದಕ್ಕೆ ಮೂಲ ಕಾರಣ ಬಾಲಲ್ಲಿ ಪೇಸ್ ಇಲ್ಲ, ಅಂದರೆ ಸ್ಪೀಡ್ ಇಲ್ಲ. ಸ್ಪೀಡ್ ಇದ್ರೆ ಎಲ್ಲ ಬೌಂಡ್ರಿನೇ. ಸೊ ಸೌತ್ ಆಫ್ರಿಕಾದವ್ರಿಗೆ ಗೊತ್ತು, ಇಂಡಿಯಾದವರು ಸ್ಪೀಡ್ ಬಾಲ್ ಹಾಕಿದ್ರೆ ಡೆಫಿನೆಟ್ಲಿ ಹೊಡೆದೇ ಒಂದು 15 ಮುಗಿಸ್ತಾರೆ ಅಂತ ಗೊತ್ತಿತ್ತೇನೋ. ಪ್ರತಿ ಬಾಲ್ ಸ್ಲೋ ಆಗ್ತಿದ್ರು ಆಫ್ ಸೈಡ್ ಕಡೆ. ಅವರ ತಾಳ್ಮೆ ಮೆಚ್ಚಬೇಕು ನೀವು. ಎಷ್ಟು ವಿಕೆಟ್ ಹೋದ್ರು ಕೂಡ ಸ್ಲೋ ಬಾಲ್ ಆಗ್ತಿದ್ರು. ಒಂದು ಬಾಲ್ ಕೂಡ ಬೋರ್ಡ್ ಮಾಡ್ಬೇಕಂತ ಆಗ್ತಿದ್ದಿಲ್ಲ ಸೌತ್ ಆಫ್ರಿಕಾದವರು. ಸೊ ಇಲ್ಲಿ ಕ್ಲೀನಾಗಿ ಇಂಡಿಯನ್ ಬ್ಯಾಟ್ಸ್ಮನ್ನ ರೀಡ್ ಮಾಡಿ ಸೌತ್ ಆಫ್ರಿಕಾದವರು ಎಲ್ಲ ಸ್ಲೋ ಬಾಲ್ ಹಾಕಿ ಪ್ರತಿಯೊಬ್ಬರನ್ನು ಕ್ಯಾಚ್ ಔಟ್ ಮಾಡಿದ್ರು. ಅಲ್ಲಿ ತಿಳ್ಕೊಬೇಕಾಗಿರೋದಿಷ್ಟೇ, ಈ ಒಂದು ಪೊಸಿಷನಲ್ಲಿ ನಾವು ವಿರಾಟ್ ಕೊಹ್ಲಿ ಅವ್ರನ್ನ ತುಂಬಾ ಮಿಸ್ ಮಾಡ್ಕೊತಿದ್ದೀವಿ. ಬಿಕಾಸ್ ಈ 3ನೇ ಸ್ಥಾನ ತುಂಬೋದಿದೆಯಲ್ಲ, ಅದು ಸುಲಭ ಅಲ್ಲ. ಹಾಗೆ ಕ್ಯಾಪ್ಟನ್ಸಿ ವಿಷಯಕ್ಕೆ ಬಂದರೆ ನಾವು MS ಧೋನಿನ ಮಿಸ್ ಮಾಡ್ಕೊತಾ ಇದ್ದೀವಿ. ಅವ್ರು ಇರಬೇಕಿತ್ತು ಗುರು. ಯಾವ ಥರ ಆಡ್ತಿದ್ರೆ ನಿಜವಲ್ಲೂ MS ಧೋನಿ ಅವರ ಮೈಂಡ್ ಸೆಟ್ಟು ನೀವು ನೋಡಿರ್ತೀರ. ಹಳೆ ಮ್ಯಾಚನ್ನೆಲ್ಲ ಬರೀ ಕೇವಲ 130 ರನ್ನು ಕೂಡ ಆಡಿಸಿ ಡಿಫೆನ್ಸ್ ಮಾಡಿದ್ದಾರೆ. ಹಾಗೆ 200 ರನ್ನು ಕೂಡ ಚೇಸ್ ಮಾಡಿದ್ದಾರೆ, 200 ರನ್ ಮೇಲಿದ್ರು ಕೂಡ. ಹಾಗೆ ವಿರಾಟ್ ಕೊಹ್ಲಿ ಯಾಕೆ ನೆನೆಸ್ತಾ ಇದೀವಿ ಅಂದರೆ, ಈ 3ನೇ ಪ್ಲೇಸ್ ತುಂಬೋದಿದೆ ಅಲ್ಲ, ಹೇಳಿದ್ನಲ್ಲ ಅವಾಗಲ ಕಷ್ಟ. ಅವ್ರು ನೋಡ್ಕೊಂಡು ಆಡ್ತಿದ್ರು, ರನ್ನಿಗೆ ತಕ್ಕಂತೆ ಎಷ್ಟು ರನ್ ಇತ್ತು ಅದಕ್ಕೆ ತಕ್ಕಂತೆ ನೋಡ್ಕೊಂಡು ಆಡ್ತಾ ಇದ್ರು, ಬ್ಯಾಟ್ ಬೀಸ್ತಾ ಇದ್ರು. ಪ್ಲೇಸ್ಮೆಂಟು ನಿನ್ನೆ ನೋಡಿದ್ರೆ ಪ್ರತಿಯೊಬ್ಬರು ಕೂಡ ಬರೀ 6 ಹೊಡೋಕೆ ಹೋಗಿ ಔಟ್ ಆಗಿರೋದು ಇಂಡಿಯನ್ ಬ್ಯಾಟ್ಸ್ಮನ್ಸು. ಯಾರು ಕೂಡ ಪ್ಲೇಸ್ ಮಾಡಿ 4 ಹೊಡೋಕ್ಕಾಗಲಿ ಏನೂ ಹೋಗಿಲ್ಲ. ಸೊ ಇದೇ ಪ್ಲೇಸಲ್ಲಿ ನಮ್ಮ ವಿರಾಟ್ ಕೊಹ್ಲಿ ಇದ್ದಿದ್ರೆ ಆ್ಯಸ್ ಎ ಸೇಮ್ ಸಿಚುವೇಶನ್ 2022 ವರ್ಲ್ಡ್ ಕಪ್ ಅನಿಸುತ್ತೆ, ಪಾಕಿಸ್ತಾನದ ಮೇಲೆ ಆಲ್ಮೋಸ್ಟ್ ಎಲ್ಲ ವಿಕೆಟ್ ಕಳ್ಕೊಂಡಿರ್ತಾರೆ. ವಿರಾಟ್ ಕೊಹ್ಲಿ ಒಬ್ಬರೇ ಸ್ಟ್ಯಾಂಡ್ ಆಗ್ತಾರೆ, ಹೊಡಿತಾರೆ. ಇದಷ್ಟೇ ಅಲ್ಲ, 2024 ಫೈನಲ್ ಮ್ಯಾಚ್ ಸೌತ್ ಆಫ್ರಿಕಾ ಮೇಲೆ ಸೇಮ್ ಸಿಚುವೇಶನ್, ಪವರ್ ಪ್ಲೇನಲ್ಲೇ 4 ವಿಕೆಟ್ ಆಗಿರುತ್ತೆ. ಆದರೆ ವಿರಾಟ್ ಕೊಹ್ಲಿ ಕೊನೆಯವರು ನಿಂತ್ಕೊಂಡು ಆಡ್ತಾರೆ. ಸೊ ಇಲ್ಲಿ ಸಿಚುವೇಶನ್ ತಕ್ಕಂತೆ ಆಡೋರು ಒಬ್ರು ಬೇಕು, ಅದು ವಿರಾಟ್ ಕೊಹ್ಲಿ ಕಾಡ್ತಾ ಇದೆ. ಸೊ ಆ ಒಂದು ಪ್ಲೇಸಲ್ಲಿ ವಿರಾಟ್ ಕೊಹ್ಲಿ ಇದ್ದಿದ್ರೆ ಪ್ರಾಮಿಸ್ಲಿ 100% ಇಂಡಿಯಾ ಚೇಸ್ ಮಾಡ್ತಿದ್ರು. ಬಿಕಾಸ್ ಅವ್ರು ನೋಡ್ಕೊಂಡು ಆಡ್ತಿದ್ರು, ವಿತ್ ಅವರು ಮುಂದೆ ಯಾರು ಆಡ್ತಿದ್ರು ಅವ್ರಿಗೆ ಹೇಳ್ಸ್ಕೊಂಡು ಆಡ್ಸ್ಕೊತಾ ಇದ್ರು. ಸೊ ಇಲ್ಲಿ ಸೌತ್ ಆಫ್ರಿಕಾ ಬೌಲಿಂಗು ಅಷ್ಟೊಂದು ಅದ್ಭುತವಾಗಿತ್ತು. ನಿನ್ನೆ ಮಾಡಿದ್ರು, ಯಾರು ಕೂಡ ಸಮಸ್ಯೆ ಆಗೋ ಪ್ರಯತ್ನ ಮಾಡಿಲ್ಲ. ಹಾಗೆ ಇಂಡಿಯನ್ ಬ್ಯಾಟರ್ಗಳು ಸಿಕ್ಸರ್ ಹೊಡೆಯೋ ಒಂದು ಅವಸರದಲ್ಲಿ ಬೇಗ ವಿಕೆಟ್ ಕಳ್ಕೊಂಡ್ಬಿಟ್ರು. ಅದು 111 ರನ್ನಿಗೆ ಆಲ್ ಔಟ್ ಆಗಿದ್ದಾರೆ. ಲೀಗ್ ಅಂತದ್ದು ಎಲ್ಲ ಪಂದ್ಯಗಳು ಗೆದ್ಕೊಂಡು ಬಂದು ಸೂಪರ್ 8ನ ಮೊದಲ ಪಂದ್ಯದಲ್ಲಿ ಈ ಥರ ಮುಗ್ಗರಿಸಿದ್ರೆ, ಇವಾಗ ನೆಟ್ ರನ್ ರೇಟ್ ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಇವರು 76 ರನ್ಗಳಿಂದ ಸೋತಿದ್ದಾರೆ ನಮ್ಮ ಇಂಡಿಯಾ ಟೀಮ್ ಅವರು. ಮೇ ಬಿ ಒಂದು 10 ರನ್ 20 ರನ್ನಿಂದ ಸೋತಿದ್ರೆ ಏನು ಪ್ರಾಬ್ಲಮ್ ಇದ್ದಲ್ಲ. ಈಗ ರನ್ ರೇಟು ಕೂಡ ಮೈನಸ್ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ ಮುಂದಿನ ಪಂದ್ಯಗಳಲ್ಲಿ ಇನ್ ಕೇಸ್ ಎಲ್ಲರೂ 2 ಪಾಯಿಂಟ್ ತೊಗೊಂಡ್ರೆ ಅದರಲ್ಲಿ ರನ್ ರೇಟ್ ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಏನಾಗುತ್ತಾ ಗೊತ್ತಿಲ್ಲ, ನೋಡೋಣ. ಸೊ ನಿಮ್ಮ ಪ್ರಕಾರ ಹೇಳಿ, ಮುಂದಿನ ಪಂದ್ಯ ಏನು ಬದಲಾವಣೆ ಮಾಡಬೇಕು? ಈಗ ಅಭಿಷೇಕ್ ಶರ್ಮಾ ಅವರು ಕಂಟಿನ್ಯೂ ಆಗಿ 4 ಮ್ಯಾಚ್ ಆಯಿತು, ಬರೀ 15 ರನ್ ನೋಡಿದರೆ, 4 ಮ್ಯಾಚಲ್ಲಿ 15 ರನ್ ನೋಡಿದ್ದಾರೆ. ನೆಕ್ಸ್ಟ್ ಮ್ಯಾಚ್ ಆಡ್ತಾರಾ ಅಥವಾ ಬೇರೆಯವ್ರಿಗೆ ಚಾನ್ಸ್ ಕೊಡಬೇಕಾ? ಸಂಜು ಸ್ಯಾಮ್ಸನ್ ಕೂಡ ಇದ್ದಾರೆ. ಸೊ ನಿಮ್ಮ ಪ್ರಕಾರ ಟೀಮ್ ಬದಲಾವಣೆ ಮಾಡಬೇಕಾ ಅಥವಾ ಏನೆಲ್ಲ ಚೇಂಜಸ್ ಮಾಡ್ಕೋಬೇಕು ಭಾರತದವರು? ನೆಕ್ಸ್ಟ್ ಮ್ಯಾಚು ಭಾರತ ಗೆಲ್ಲಬೇಕಾದ್ರೆ ತಂಡದಲ್ಲಿ ಏನಾದರೂ ಬದಲಾವಣೆ ಮಾಡಬೇಕಾ ನಿಮ್ಮ ಪ್ರಕಾರ? ಸೊ ಇದ್ರೆ ಕಮೆಂಟ್ ಮಾಡಿ. ಬಿಕಾಸ್ ಅಭಿಷೇಕ್ ಶರ್ಮಾ ಈಗ ಕಂಟಿನ್ಯೂ 4 ಮ್ಯಾಚಲ್ಲಿ ಕೇವಲ 15 ರನ್, ಇದರಲ್ಲಿ ಕಂಟಿನ್ಯೂ 3 ಮ್ಯಾಚ್ ಡಕ್ಔಟ್ ಆಗಿದ್ದಾರೆ. ನಿನ್ನೆ ಅವರ ಖಾತೆ ಓಪನ್ ಆಯಿತು ಈ ಬಾರಿ ವರ್ಲ್ಡ್ ಕಪ್ನಲ್ಲಿ, ಆದರೂ ಕೂಡ ಕಡಿಮೆ ಸ್ಕೋರು. ಅಫ್ಕೋರ್ಸ್ ಪ್ರೆಷರಲ್ಲಿತ್ತು, ಬೌಲಿಂಗು ಕೂಡ ಚೆನ್ನಾಗಿತ್ತು ಸೌತ್ ಆಫ್ರಿಕಾದ್ದು. ಈ ಥರ ಆಯಿತು, ನೋಡೋಣ. ಮುಂದಿನ ಪಂದ್ಯ ಗೆಲ್ತಾರೆ. ಬಟ್ ಇಷ್ಟೆಲ್ಲ ಆದರೂ ಕೂಡ, ಸೋತ್ರು ಅಂದರೂ ಕೂಡ ನಾವು ಭಾರತ ದೇಶವನ್ನು ಯಾವತ್ತೂ ಬಿಟ್ಕೊಡಲ್ಲ. ಯಾಕಂದ್ರೆ ನಮ್ಮ ಟೀಮ್ ಅದು. ವಿ ಆರ್ RCB ಫ್ಯಾನ್ಸ್, ಲಾಯಲ್ ಆಗಿರ್ತೀವಿ, ಹಾನೆಸ್ಟ್ ಆಗಿರ್ತೀವಿ. ಹೇಳಿದಲ್ಲ 18 ವರ್ಷನೇ ಕಾದಿದ್ವಿ. 18 ವರ್ಷ ಅಲ್ಲ, ಇನ್ನೂ 60-70 ವರ್ಷ ಆದರೆ ಕಾಯ್ತಿದ್ವಿ. ಕಪ್ ಪಡಿಲ್ಲ ಅಂದರೂ ಕೂಡ RCBಗೆ ಸಪೋರ್ಟ್ ಮಾಡ್ತಾ ಇದ್ವಿ. ಆದರೆ ಇಂಡಿಯಾ ಟೀಮ್ ಕಪ್ ಪಡೆದ್ರು ಬಿಟ್ಟರು ನಾವು ಭಾರತದವರು, ಭಾರತೀಯರಾಗಿ ಭಾರತಕ್ಕೆ ಸಪೋರ್ಟ್ ಮಾಡೋದು. ಕ್ರಿಕೆಟ್ ಅಂತ ಬಂದರೆ ಇಂಡಿಯಾನ ಬಿಟ್ಕೊಡೋ ಮಾತೆಲ್ಲ. ಸೋತ್ರು ಗೆದ್ರು ನಾ ಬೆಳೆದಂದೆ, ಈ ಸಲ ಕಪ್ ನಮ್ಮದೇ. ಜೈ ಇಂಡಿಯಾ ಆ್ಯಂಡ್ ಜೈ RCB. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಂಡಿರ್ತೀನಿ. ಇದೇ ರೀತಿ ಉಪಯುಕ್ತ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.